ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಹಾಗೂ ಡಿಪ್ಲೊಮಾ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಶನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲೂ ನೋಡ್ಪಿಸಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, MBBS ವೈದ್ಯಾಧಿಕಾರಿಗಳು ಖಾಲಿ ಹುದ್ದೆಗಳಿಗೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಖಾಲಿ ಹುದ್ದೆಗಳಿರುವ 1 ವರ್ಷದ ಅವಧಿಗೆ ಇಲ್ಲವೇ ಸರ್ಕಾರದ ಮಾರ್ಗಸೂಚಿ ಅರ್ಹತೆ ಬಂದು ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಅರವಳಿಕೆ ತಜ್ಞರು ಮತ್ತು ಇತರ ತಜ್ಞರು ಇದ್ದಾರೆ. MBBS, MD ಅಥವಾ ಸಮಾನಾಂತರ ಪದವಿ ಪಾಸಾಗಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಫಿಸಿಷಿಯನ್ ಹುದ್ದೆಗಳು ಬಂತು 2 ಹಾಗೂ ಸ್ಥಳ ಬಂತು 1 ಹುದ್ದೆ ಜಿಲ್ಲಾ ಆಸ್ಪತ್ರೆ ಕಾರವಾರ, 1 ಹುದ್ದೆ ಜಿಲ್ಲಾ. ಇನ್ನು MBBS ಅವಶ್ಯಕತೆಗೆ ಅನುಗುಣ ಸರ್ಕಾರದ ನಿಯಮಗಳನ್ನು ಕೊಟ್ಟಿದ್ದಾರೆ. ನಿಯಮಾನುಸಾರ 45 ಮ್ಯಾನೇಜ್ಮೆಂಟ್ ಮಾಸ್ಟರ್ ಇನ್ ಹೆಲ್ತ್ ಪಬ್ಲಿಕ್ ಪೂರ್ಣಕಾಲಿಕ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ಅವರು BS ನರ್ಸಿಂಗ್ ಆಗೋದಕ್ಕೆ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ. ಇದು ಕೂಡ ಕಾರವಾರದಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇನ್ನು ಜಿಲ್ಲಾ ಹಣಕಾಸು ಮತ್ತು ಲಾಜಿಸ್ಟಿಕ್ಸ್ ಇಲಾಖೆ ಹುದ್ದೆಗಳು 1 ಹುದ್ದೆ ಖಾಲಿದೆ. ಮಾಸಿಕ ವೇತನ 34,000. DHLC ಮತ್ತು RCI ಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಪ್ರಮಾಣ ಪತ್ರ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಇದು ಉದ್ಯೋಗ ಬಿಟ್ಟು ಕಾರವಾರದಲ್ಲಿರ್ತಕ್ಕಂಥ ಇಂಟರ್ನೆಟ್ ಇತ್ಯಾದಿ ಮಾಡುವ ಕೆಲಸ ಮಾಡುವ ಅವಶ್ಯಕತೆ ಕೊಟ್ಟಿದ್ದಾರೆ. ಬೇಸಿಕ್ ಕಂಪ್ಯೂಟರ್ ಆಗಿರಬೇಕಂತ ಕೊಟ್ಟಿದ್ದಾರೆ. SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಮತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿವಿಧೋದ್ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿ ಪಡೆದಿರಬೇಕು. ಇಲ್ಲಿ ಮತ್ತು ಅಥವಾ ಹಾಗೂ ಇವರಿಗೆ ವಯೋಮಿತಿ ಕೂಡ 38ರಿಂದ 44 ಇದೆ. ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ. ಇನ್ನು ಕ್ಷಯರೋಗ ಆರೋಗ್ಯ ಸಂದರ್ಶಕ ಹುದ್ದೆಗಳು 1 ಹುದ್ದೆ ಖಾಲಿ ಇದೆ. ಇಲ್ಲಿ ಗ್ರಾಜ್ಯುಯೇಟ್ ಆಗಿರುವಂತ ಕೊಟ್ಟಿದ್ದಾರೆ. ಇಂಟರ್ಮೀಡಿಯೇಟ್. ಆಮೇಲೆ ಪ್ರಯೋಗಶಾಲಾ ತಂತ್ರಜ್ಞಾನದಲ್ಲಿ 1 ಹುದ್ದೆ ಖಾಲಿ ಇದೆ. ಇವರಿಗೆ 16,000 ಯಾಕಷ್ಟು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಪ್ರಯೋಗಶಾಲಾ ತಂತ್ರಜ್ಞಾನ ಹುದ್ದೆಗಳು 7 ಹುದ್ದೆ ಖಾಲಿ ಇಲ್ಲಿ 45 ವಯೋಮಿತಿ ಕೊಟ್ಟಿದ್ದಾರೆ. ಈಗ ಮಾಡಬಹುದು. ಇದಕ್ಕೆ ಇವರು ಕೂಡ ಸೇಮ್ ಕೊಟ್ಟಿದ್ದು ಕೂಡ ಕಾರವಾರದಲ್ಲಿರ್ತಕ್ಕಂಥ ಉದ್ಯೋಗ ಆಗಿದೆ. ಇನ್ನು ಮೈಕ್ರೋಬಯಾಲಜಿಸ್ಟಲ್ಲಿ 1 ಹುದ್ದೆ ಖಾಲಿ ಇದೆ. 45 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಆಮೇಲೆ ಮೆಡಿಕಲ್ ಗ್ರಾಜ್ಯುಯೇಟ್ ವಿತ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಆದರೂ ಅಪ್ಲೈ ಮಾಡಬಹುದು ಅಥವಾ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದಾರ ಒಂದು ಪಾಸ್ ಆಗೋದಕ್ಕೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ಪ್ರಯೋಗಶಾಲಾ ಸಹಾಯಕ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಲ್ಲಿ 1 ಹುದ್ದೆ ಖಾಲಿ ಇದೆ. 30 ವರ್ಷ. ಇನ್ನು DEIC ಮ್ಯಾನೇಜರ್ ಒಂದೇ 1 ಹುದ್ದೆ ಖಾಲಿ ಇದೆ. 15,000 ರೂಪಾಯಿ ಸ್ಯಾಲರಿ ಇರ್ತದೆ. ವಯೋಮಿತಿ 45 ಕೊಟ್ಟಿದ್ದಾರೆ. ಮಾಸ್ಟರ್ ಇನ್ ಡೆಪ್ಯೂಟಿ ರೆವಿನ್ಯೂಷನ್ ಅಡ್ಮಿನಿಸ್ಟ್ರೇಟರ್ MDRA ಆದರೂ ಅದಕ್ಕೆ ಅಪ್ಲೈ ಮಾಡಬಹುದಾಗಿದೆ. ಇನ್ನು ಪ್ಯಾರಾಮೆಡಿಕಲ್ ಹುದ್ದೆಗಳಿಗೆ ಇರಬೇಕಂತ ಕೊಟ್ಟಿದ್ದಾರೆ. ಇದು ಪರಿಶಿಷ್ಟ ಜಾತಿಗೆ ಇರತಕ್ಕಂಥ ಒಂದು ಹುದ್ದೆ ಆಗಿದೆ. ರೋಸ್ಟರ್ ಬಿಲ್ ಇರತಕ್ಕಂಥ ನೇಮಕಾತಿ ಆಗಿದೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿ ಸಲ್ಲಿಸುವುದು ಇದು ಆಫ್ಲೈನ್ ಆಗಿದೆ. ಅರ್ಜಿಯನ್ನು ಭರ್ತಿ ಮಾಡಿ 15/12/2025 ಬೆಳಗ್ಗೆ 10ರಿಂದ 5:30ಕ್ಕೆ ಜಿಲ್ಲಾ CHR ಕಚೇರಿ ಕಾರವಾರಲ್ಲಿ ತಲುಪುವಂತೆ ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ. ಇಲ್ಲಿ ವಿದ್ಯಾರ್ಥಿ ಸಹಿ ಕೂಡ ಮಾಡಿದ್ದಾರೆ. ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ಅಪ್ಲೈ ಮಾಡಿದ್ದಾನ. ಈ PDF ಅನ್ನು ಇದೇ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ. ಒಂದ್ಸರಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇದು ಮೇನು ಇದನ್ನು ಕೂಡ ಲಿಂಕಲ್ಲಿ ಕೊಡ್ತೀನಿ. ಒಂದ್ಸರಿ ಚೆಕ್ ಮಾಡ್ಕೊಂಡು PDF ಅನ್ನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಅಲ್ಲಿ ನೋಡ್ಕೊಂಡು ಅಲ್ಲಿ ಸಲ್ಲಿಸಬಹುದಾಗಿದೆ. SSLC PUC ಡಿಗ್ರಿ ಆದರೂ ಇದಕ್ಕೆ